ಡ್ರಗ್ಸ್ ಪತ್ತೆ ಆಗ್ತಿರುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಿದೆ ರಾಜ್ಯದಲ್ಲಿ ಅಂತ. ಇದು ಇದಕ್ಕೆ ಆತಂಕ ಇದನ್ನ ಇಡೀ ಸಮಾಜ ಎಲ್ಲರೂ ಸಂಕಲ್ಪ ಹೊತ್ತು ಈ ದಿಕ್ಕಿನಲ್ಲಿ ಹೋರಾಟಕ್ಕಿಳಿಬೇಕು. ಸರ್ಕಾರ ವಿಶೇಷವಾಗಿ ಝೀರೋ ಟಾಲರೆನ್ಸ್ ಇಂಥ ಡ್ರಗ್ ಡೀಲರ್ಗಳು, ಡ್ರಗ್ ವ್ಯಾಪಾರ ಮಾಡುವಂಥವ್ರು, ಗಾಂಜಾ, ಇನ್ನೊಂದು ಮತ್ತೊಂದು ಮಾತ್ರೆಗಳು, ಇವನ್ನೆಲ್ಲವನ್ನು ವ್ಯಾಪಾರ ಮಾಡ್ತಿರೋಂಥವ್ರ ವಿರುದ್ಧವಾಗಿ ಯುದ್ಧವನ್ನು ಸಾರಬೇಕು. ಮತ್ತು ಎಲ್ಲ ಕಡೆ ಮಾಹಿತಿಗಳನ್ನು, ಇಂಟೆಲಿಜೆನ್ಸ್ನ ಆ್ಯಕ್ಟಿವೇಟ್ ಮಾಡಬೇಕು. ಇದು ಬೇರೆ ಊರಿಗೆ ಬಿಟ್ಟಿದೆ, ಈ ಬೇರೆ ಊರಿರೋದನ್ನ ಕಿತ್ತಾಕಬೇಕು. ಅದಕ್ಕಾಗಿ ಬಹಳ ಕಠಿಣ ಕ್ರಮವನ್ನು ಸರ್ಕಾರ ತಗೊಳ್ಬೇಕು. ಮತ್ತು ಇಡೀ ಸಮಾಜ, ತಂದೆ ತಾಯರು, ವಿದ್ಯಾರ್ಥಿಗಳು, ಶಿಕ್ಷಕರು, ಶಿಕ್ಷಣ ಸಂಸ್ಥೆ ಎಲ್ಲರನ್ನೂ ಒಗ್ಗೂಡಿ ಎಲ್ಲ ಕಡೆ ಜಾಗೃತಿ ಇದನ್ನು ಗಮನಿಸುವಂಥದ್ದಾಗಬೇಕು. ಇಲ್ಲಿಂದ ಏನು ಅಂತ ಎಲ್ಲ ಗಮನಿಸುವಂಥದ್ದು ಸರ್ಕಾರ. ಮುಖ್ಯಮಂತ್ರಿಗಳು ಇದನ್ನು ಲೀಡ್ ಮಾಡಬೇಕು. ಮುಖ್ಯಮಂತ್ರಿಗಳು ಇದನ್ನು ಲೀಡ್ ಮಾಡಿ ಭಾಳ ಸ್ಪಷ್ಟವಾಗಿ ಯುದ್ಧ ಸಾರಿ ಇದನ್ನು ಸದೆ ಬಡಿಬೇಕು. ಇಲ್ಲದರೆ ಈ ರಾಜ್ಯದ ಭವಿಷ್ಯವೇ ಮಾರಕವಾಗುತ್ತೆ. ಈ ಅಭ್ಯಾಸದಿಂದ, ಈ ಡ್ರಗ್ಗಿನ ಅಭ್ಯಾಸ ಏನಾದ್ರು ಬೆಳೆಸ್ಕೊಂಡ್ರೆ ದೊಡ್ಡ ಅನಾಹುತ ಆಗುವಂಥದ್ದಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಯಾವುದೇ ಒಂದು ತಡವನ್ನು ಮಾಡದೆ ತಕ್ಷಣ ಇದರ ವಿರುದ್ಧವಾಗಿ ಪರಿಪೂರ್ಣವಾಗಿರುವಂಥ ಒಂದು ಕ್ರಮವನ್ನು ವಹಿಸಿ ಯುದ್ಧವನ್ನು ಸಾರಬೇಕು ಅಂತ ನಾನು ನಾಡಿನ ಜನತೆಯ ಪರವಾಗಿಯೂ ವೈಯಕ್ತಿಕವಾಗಿಯೂ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ಸೊ ಯುದ್ಧ ಸಾರಬೇಕು. ಎಲ್ಲ ಕಡೆ ತುಂಬ ಕಡೆ ಹರಡಿಬಿಟ್ಟಿದೆ ಇದು. ತಕ್ಷಣ ಇದನ್ನು ಕ್ರಮ ವಹಿಸುವಂಥದ್ದಾಗಬೇಕು. ಎಷ್ಟು ಕಮ್ಮಿ ಮಾಡಿದ್ರು ಕಮ್ಮಿನೇ. ಇಡೀ ಸಮಾಜ ನಾವೆಲ್ಲರೂ ಒಂದಾಗಿ, ಎಲ್ಲರೂ ನಿರ್ದಾಕ್ಷಿಣ್ಯವಾಗಿ ಇದನ್ನು ಸದೆ ಬಡಿಯುವಂಥ ಕೆಲಸಗಳನ್ನು ನಾವು ಮಾಡಬೇಕು.